ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಹತ್ತಿಯಷ್ಟೇ ಮೃದು ಆಗಿ ತುಂಬ ಸಾಫ್ಟಾಗಿ ತುಂಬ ತೆಳು ಆಗಿ ಒಬ್ಬಟ್ಟನ್ನು ಮಾಡ್ಕೋಬೇಕಾದ್ರೆ ಈ ವಿಧದಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ. ಮೈದಾ, ಬೇಳೆ, ಬೆಲ್ಲ ಯಾವ್ದ್ಯಾವುದು ಎಷ್ಟೆಷ್ಟು ಹಾಕಬೇಕು ಅಂತ ತೋರಿಸ್ತೇನೆ. ಮೈದಾ ಬಂದ್ಬಿಟ್ಟು ಯಾವ ರೀತಿ ನಾವು ನಾದ್ಕೊಬೇಕು ಅಂತ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋ ವಿಧಾನನ ಇವಾಗ ನೋಡೋಣ. ನಾನು ಇಲ್ಲಿ ಮೊದಲಿಗೆ ಮೈದಾ ತೊಗೊಳ್ತಾ ಇದ್ದೀನಿ. ಮೈದಾ ಮತ್ತು ಚಿರೋಟಿ ರವೆ ನೋಡಿ, ನಾನು 2 ಬೌಲು ಮೈದಾ ತೊಗೊಂಡಿದ್ದೀನಿ, 2 ಸ್ಪೂನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದೇ ಬೌಲಲ್ಲಿ ಅಳತೆಯಲ್ಲಿ ನಾನು 2 ಬೌಲು ಮೈದಾ ತೊಗೊಂಡಿರೋದು. ಇವಾಗ ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಬಿಟ್ಟು ಫುಲ್ಲು ಎಲ್ಲ ಕಡೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ಅಂದರೆ ನಾವು ಫಸ್ಟೇ ನೀರು ಹಾಕ್ಕೊಂಬಿಟ್ರೆ ಅರಿಶಿನ ಒಂದೇ ಕಡೆ ಉಳ್ಕೊಂಬಿಟ್ಟು ಗಂಟು ಆಗ್ತಾರ, ಒಂದೇ ಥರ ಕಲರ್ ಉಳ್ಕೊಂಬಿಡುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗೋಲ್ಲ. ಅದಕ್ಕೋಸ್ಕರ ನಾವು ನೀರು ಹಾಕೋದಕ್ಕಿಂತ ಮುಂಚೆನೇ ಅರಿಶಿನ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗೆ ಮೈದಾನ ನಾದ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ಮೈದಾನ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ, ಮತ್ತು ಮೈದಾ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮೈದಾ ಹಾಕ್ಕೊಂಡು ನಾವೇನು ಒಬ್ಬಟ್ಟು ಮಾಡೋ ಅವಶ್ಯಕತೆ, ಇಷ್ಟಿಷ್ಟೇ ತೊಗೊಂಡು ಹಾಕ್ಕೋಬೋದು. ನೋಡಿ, ಈ ಅರ್ಧದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ. ಇಷ್ಟು ತಿಳಿಯಾಗಿದ್ದರೆ ಸಾಕು. ಈ ಅರ್ಧದಲ್ಲಿ ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಡು ಸಹ ನಾನು ಕಲಿಸ್ಕೊತೀನಿ. ಮತ್ತು ನಾವು ಈರುಳ್ಳಿ ಕಟ್ ಮಾಡಿರೋ ಕೈಯಲ್ಲಿ ಬಂದುಬಿಟ್ಟು ನಾವು ಮೈದಾನ ಕಲಿಸ್ಬಾರ್ದು. ಆವಾಗ ಅದು ಏನಾಗುತ್ತೆ, ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ, ಕಟ್ ಆಗಿಬಿಡುತ್ತೆ. ನಾನಿವಾಗ ಎಣ್ಣೆ ಹಾಕ್ಕೊಂಡು ಕಲಿಸಿದ್ದೀನಿ. ಇದನ್ನಿವಾಗ ನೆಕ್ಸ್ಟು ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಕೊಂಬಿಡೋಣ. ನಾನೇನು ಮೈದಾ ತೊಗೊಂಡಿದ್ನೋ ಅದೇ ಬೌಲಲ್ಲಿ ತೊಗರಿಬೇಳೆ 1.5 ಬೌಲಷ್ಟು ಹಾಕ್ಕೊಳ್ತೀನಿ. ಇದನ್ನು ವಾಶ್ ಮಾಡಿ ಬೇಯೋದಕ್ಕಿಡೋಣ. ನೀರನ್ನ ಹೆಚ್ಚಾಗಿ ಹಾಕ್ಕೊಳ್ಳೋಣ, ಯಾಕಂದರೆ ಸಾಂಬಾರು ಮಾಡೋದಕ್ಕೆ ಬೇಕಲ್ವ ಕಟ್ಟು, ಅದಕ್ಕೋಸ್ಕರ. ನಾನಿಲ್ಲಿ ಉಪ್ಪು ಆ ಥರದ್ದೆಲ್ಲ ಏನೂ ಹಾಕ್ತಿಲ್ಲ, ಬರೀ ನೀರು ಬೇಳೆ ಹಾಕ್ಬಿಟ್ಟು ಬೇಯೋದಕ್ಕೆ ಇಡ್ತೀನಿ. ಇವಾಗ ಇದು ಬೇಯಬೇಕು ಬೇಳೆ. ಈ ಥರ ಮೇಲ್ಗಡೆ ಈ ಥರ ನೊರೆ ಬರುತ್ತಲ್ಲ, ಇದನ್ನೆಲ್ಲ ತೆಗೆದುಬಿಡಬೇಕು. ನೋಡಿ, ಈ ರೀತಿಯಾಗಿ ಆಗಿದೆ ಬೇಳೆ. ಈ ರೀತಿ ಬೆಂದಿದ್ರೆ ನೋಡಿ, ಈ ರೀತಿ ಆದರೆ ಬೇಳೆ ಬೆಂದಿದೆ ಅಂತ. ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಮಡಿಗಟ್ಕೊಳ್ಳೋಣ. ಬೇಳೆ ಮಡಿಗಟ್ಕೊಂಡಿದ್ದೀನಿ. ಆ ಮಡಿಗಟ್ಕೊಂಡಿರೋ ಬೇಳೆನ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ನಾನೇನು ತೊಗರಿಬೇಳೆ ತೊಗೊಂಡಿದ್ನೋ ಅದರಲ್ಲೇ ನಾನು ಮತ್ತೆ 1.5 ಕಪ್ಪು ಬೆಲ್ಲ ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಅಂಟಿಸ್ಕೊಂಡಿದ್ದೀನಿ. ನಾಲ್ಕು ಏಲಕ್ಕಿ ಕಾಯಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಬಂದುಬಿಟ್ಟು ನಾನೊಂದು ದೊಡ್ಡ ಹೋಳು ಫುಲ್ಲು, ಅಂದರೆ ಒಂದು ತೆಂಗಿನಕಾಯಲ್ಲಿ 1.5 ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ತುರಿದ್ಬಿಟ್ಟು. ಎಲ್ಲ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಇಟ್ಕೊಳ್ಳೋಣ. ಇದು ಚೆನ್ನಾಗೆ ಈ ರೀತಿ ಮೂರನ್ನು ಹಾಕಿ ಇಲ್ಲೇ ಇವಾಗಲೇ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಹೂರಣ ಒಂದು 15 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೂ ಸಹ ಅದು ಕೆಟ್ಟೋಗೋದಿಲ್ಲ. ಚೆನ್ನಾಗಿ ಬೆಲ್ಲ ಕರಗೋವರೆಗೂ ಬೇಯಿಸ್ಕೊಳ್ಳೋಣ. ಇದನ್ನು ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ. ಎಲ್ಲ ಬೆಂದಿದೆ. ಇವಾಗ ನೀರೆಲ್ಲ ಹೋಗಿ ಚೆನ್ನಾಗೆ ನೀರೆಲ್ಲ ಸುಂಡೋಗಿ ಬೆಲ್ಲ ಎಲ್ಲ ಕರಗಿ ಎಷ್ಟು ಚೆನ್ನಾಗಾಗಿದೆ. ಓಕೆ, ಇದು ಕೂಲ್ ಆಗಿಬಿಡಲಿ. ಕೂಲ್ ಆದಮೇಲೆ ಗ್ರೈಂಡ್ರ್ ಮಾಡ್ಕೊಳ್ಳೋಣ. ಹೂರಣ ರೆಡಿ ಆಗಿದೆ. ಇವಾಗ ಒಬ್ಬಟ್ಟು ತಟ್ಕೊಳ್ಳೋಣ. ನೋಡಿ, ಹಿಟ್ಟು ಬಂದುಬಿಟ್ಟು ಇಷ್ಟು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ. ಹೂರಣನ ಎಷ್ಟು ಸಾಫ್ಟಾಗಿ ಹೆಂಗಿದೆ ನೋಡಿ, ಈ ರೀತಿ ಇರುತ್ತೆ. ಈ ಹೂರಣನ ನಾವು ಎಲ್ಲನೂ ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ಬಿಡ್ಬೇಕು. ಈ ಥರ ಹೂರಣಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ, ನಾನು ಮೈದಾ ಕಲಸಿಟ್ಕೊಂಡಿದ್ದೆಲ್ಲ ಎಷ್ಟು ಚೆನ್ನಾಗೆ ನೆಂದು ಚೆನ್ನಾಗಾಗಿದೆ. ಈ ರೀತಿ ಕಲಿಸ್ಕೊಂಡ್ರೆ ನಮಗೆ ಒಬ್ಬಟ್ಟು ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹೀಗೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ, ಕವರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಮೈದಾನ ಹೀಗೆ ತೊಗೊಂಬಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ. ಯಾವ ಕಡೆ ಎಳ್ಕೊಂಡ್ರೂ ಆ ರೀತಿ ಬರುತ್ತೆ.
ಸ್ಪೂನನ್ನು ಹೀಗೆ ಇಟ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೊಬೇಕು. ಹೀಗೆ ತಟ್ಕೊಳ್ಳೋಣ. ಎಷ್ಟು ಸುಲಭವಾಗಿ ಈಸಿಯಾಗಿ ಬರ್ತಾ ಇದೆ ನೋಡಿ, ಸ್ಮೂತಾಗಿ ಬರ್ತಾ ಇದೆ. ನೋಡಿ ಇಷ್ಟೇ ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಹಂಚ್ ಮೇಲೆ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಲ್ಲೂ ಕಿತ್ತೋಗಿಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ ಎಷ್ಟು ಸೂಪರಾಗಿ ಆಗಿದೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಆಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಈ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಒಬ್ಬಟ್ಟು. ಅನ್ನೋದನ್ನ ನಾನು ತೋರಿಸ್ತಿದ್ದೀನಿ. ನಾನೆಲ್ಲೂ ಎಣ್ಣೆ ಹಾಕ್ಕೊಂಡಿಲ್ಲ, ಬರೀ ಮಾಡಬೇಕಾದ್ರೆ ಮಾತ್ರ ಎಣ್ಣೆ ಹಾಕ್ಕೊಳ್ತೀನಿ. ಬೇಯಿಸ್ಬೇಕಾದ್ರೆ ನಾನು ಎಣ್ಣೆನೇ ಹಾಕ್ಕೊಳ್ಳಲ್ಲ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಬಿಸಿ ಒಬ್ಬಟ್ಟಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಹೇಗಿದೆ ಟೇಸ್ಟು ಅಂತ ಚೆಕ್ ಮಾಡೋಣ. ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಾಗಿದೆ. ನನಗಂತೂ ಎಷ್ಟು ಚೆನ್ನಾಗಾಗಿದೆ ಅಂತ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಓಕೆ ಸ್ನೇಹಿತರೆ, ನಾನು ಮುಗಿಸ್ಬಿಡ್ತೀನಿ. ಯಾರಾದರೂ ನಾನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.